ದಾವಣಗೆರೆ ದಕ್ಷಿಣ ರಣಕಣ ರಂಗೇರ್ತಾ ಇದೆ. ಮುಸ್ಲಿಮರ ಸಮಾಧಾನ ಪಡಿಸೋದಕ್ಕೆ ನಾನಾ ರೀತಿಯ ಕಸರತ್ತುಗಳು ಆಗ್ತಾ ಇದೆ. ಆದರೆ ಪೈಲ್ವಾನ್ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಬಂಡಾಯ ಅಭ್ಯರ್ಥಿ ಅಂದರೆ ಬಂಡಾಯ ಅಭ್ಯರ್ಥಿಯೇ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಹೇಳಿರೋದು. ದಾವಣಗೆರೆ ದಕ್ಷಿಣದಿಂದ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಸಾದಿಕ್ ಪೈಲ್ವಾನ್ ಶಕ್ತಿ ಪ್ರದರ್ಶಿಸಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ ಪೈಲ್ವಾನ್. ನೋಡಿ ಇಲ್ಲಿ ಪೈಲ್ವಾನ್ನ ಹೆಂಗೆ ಎತ್ಕೊಂಡ್ಬರ್ತಿದ್ದಾರೆ ಅಂತ. ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇರೋದು ಪೈಲ್ವಾನಲ್ಲಿ. ಪೈಲ್ವಾನ್ ಜೊತೆಗೆ ಅನೇಕರು ಸಾಥ್ ಕೊಟ್ಟಿದ್ದಾರೆ. ನಮ್ಮದೇ ಗೆಲುವು ಅನ್ನುವಂಥ ವಿಶ್ವಾಸವನ್ನು ಸಾದಿಕ್ ಪೈಲ್ವಾನ್ ವ್ಯಕ್ತಪಡಿಸ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ಗೆ ಈ ಸಾರಿ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಅಲ್ಲಿನ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದು ಯಾವ ಮಟ್ಟಿಗೆ ಶಾಮನೂರು ಸಮರ್ಥಗೆ ಕಂಟಕವಾಗ್ಬೋದು, ಸವಾಲಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಇವರು ನಮ್ಮ ಜೊತೆ ಅವ್ರು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಬಂಡಾಯ ಅಭ್ಯರ್ಥಿಯಾಗಿ ತಾವು ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದು. ಸರ್, ಮುಂದಿನ ನಿಲುವುಗಳೇನು ಸರ್ ತಮ್ಮದು? ನಿಲುವು ನಮ್ಮದು ಗಟ್ಟಿ ಸರ್. ಕಣದಲ್ಲಿ ನಾವು ರಣರಂಗ ಮೈದಾನದಲ್ಲಿ ನಾವು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯೋದಿಲ್ಲ, ನಾವು ಉಳಿತೀವಿ. ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಆಯಿಂದ ವರ್ಗದವರು ಅಲ್ಪಸಂಖ್ಯಾತರು ನಮ್ಮ ಗೆಲುವು ಖಚಿತ ಅಂಥೇಳಿ ನಾನು ಇವತ್ತು ನಾಮಿನೇಷನನ್ನು ಬಂಡಾಯ ಅಭ್ಯರ್ಥಿ ಅಂಥೇಳಿ ನಾನು ಅರ್ಜಿ ಹಾಕಿದ್ದೀನಿ. ನನಗೆ ಜನ ಗುರುತಿಸಿದ್ದಾರೆ, ನಾನು ಗೆಲ್ತೇನೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ತಮ್ಮ ಮಾಧ್ಯಮದ ಮೂಲಕ ಇದೇ ಹೇಳೋದು, ನಾನು ಯಾವ ಕಾರಣಕ್ಕೆ ಹಿಂದಕ್ಕೆ ಸರಿಯೋದಿಲ್ಲ. ಈಗ ಒಂದು ಕಡೆಗೆ ನೀವು ಬಂಡಾಯವಾಗಿ ನಿಂತಿದ್ರಿ, ಇನ್ನೊಂದು ಕಡೆಗೆ ನಿಮ್ಮ ಸಹೋದರ ಅಯ್ಯೂಬ್ ಪೈಲ್ವಾನ್ ಅವರು ಸಮರ್ಥವ್ರ ಜೊತೆಗೆ ಒಂದು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಸರ್ ಅದಕ್ಕೆ? ಸರ್, ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಎಲ್ಲರಿಗೂ ಹಕ್ಕಿದೆ. ಎಲ್ಲ ಯಾರ ಹತ್ರ ಹೋಗಿ ಮಾತಾಡ್ಬೋದು, ವಿರೋಧ ಪಕ್ಷದವ್ರ ಹತ್ರ ಹೋಗಿ ಮಾತಾಡ್ಬೋದು, ಪರ ಇದ್ದರ ಹತ್ರ ಮಾತಾಡ್ಬೋದು. ಆ ತಮ್ಮ ಆಗಲಿ ಅವನ ಜೀವನದ ಪರವಾಗಿರ್ತಾನೆ, ನನ್ನ ಜೀವನ ನನ್ನ ಪರವಾಗಿರ್ತಾನೆ. ಅದು ವೈಯಕ್ತಿಕ ಅವ್ರವ್ರ ಪರವಾಗಿ ಅವ್ರು ಮಾಡ್ಕೊತಾರೆ. ನಾವು ಅದರಲ್ಲಿ ನಾವೇನು ಅಪಶಕ ಮಾಡ್ತಾ ಇಲ್ಲ. ನಾವೆಲ್ಲ ನಾವು ಒಂದೇ ತಾಯಿ ಮಕ್ಕಳು. ಅಯ್ಯೂಬ್ ಪೈಲ್ವಾನ್ರು ನಾವು ಅಣ್ತಂಗಳು. ನಾನು ಎಲ್ಲರಿಗಿಂತ ಹಿರಿಯನು, ಅವ್ನು ಭಾಳ ಚಿಕ್ಕನು. ಅವನಿಗೆ ದೇವ್ರು ಚೆನ್ನಾಗಿ ಹೇಳಿ, ನನಗೂ ದೇವ್ರು ಅವನ ಕಡೆಯಿಂದ ನನಗೆ ಚೆನ್ನಾಗಿ ಹೇಳಿ. ಸರ್, ಈಗ CM ಅವರು ಆಗಲೇ ಒಂದು ಮಾತು ಹೇಳಿದ್ರು, ಅಲ್ಪಸಂಖ್ಯಾತರ ಅಸಮಾಧಾನಗೊಂಡಿದ್ದಾರೆ, ಅವರನ್ನು ನಾವು ಸಮಾಧಾನ ಪಡಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿರ್ತದೆ ಸರ್. ನಾಳೆಗ ಅದು ಎಲ್ಲರೂ ಹೇಳ್ತಕ್ಕದ್ದು ಸಹಜ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡು ಏನು ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಅದೀವಿ. ನಿಲುವು ನಮ್ಮದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ಮದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಒಂದು ವೇಳೆ ಜಮೀರ್ ಅಹ್ಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದರೂ ಒಂದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾತನಾಡಿದ್ರೆ ಏನು ಮಾಡ್ತಾರೆ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ಮ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಜಮೀರ್ ಅಹ್ಮದ್ ಅವರು ಮಾತಾಡಿದ್ರೆ ಅವಾಗ ನಿಮ್ಮ ಮಾಧ್ಯಮರ ಮೂಲಕ ಏನು ಇದಿಷ್ಟು ಬಂಡಾಯ ಅಭ್ಯರ್ಥಿ ಆಗಿರುವಂಥ ಸಾದಿಕ್ ಪೈಲ್ವಾನ್ ಅವರ ಮಾತಾಯಿತು. ಒಟ್ಟಾರೆಯಾಗಿ ನಾನು ಸ್ಪರ್ಧೆಯಲ್ಲಿ ಅಂತ ಇರೋದು ಪಕ್ಕ. ಆದರೆ ಯಾರು CM ಅವ್ರಿಗೆ ಹೇಳಿದ್ರೆ ನಾನೇನು ಬಾಯಲ್ಲಿ ಲಾಲಿಪಾಪ್ ಇಟ್ಕೊಂಡಿಲ್ಲ, ನೀವು ನನ್ನನ್ನು ಸಮಾಧಾನ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಬೇಡಿ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ದಕ್ಷಿಣ ರಣಕಣ ರಂಗೇರ್ತಾ ಇದೆ. ಮುಸ್ಲಿಮರ ಸಮಾಧಾನ ಪಡಿಸೋದಕ್ಕೆ ನಾನಾ ರೀತಿಯ ಕಸರತ್ತುಗಳು ಆಗ್ತಾ ಇದೆ. ಆದರೆ ಪೈಲ್ವಾನ್ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಬಂಡಾಯ ಅಭ್ಯರ್ಥಿ ಅಂದರೆ ಬಂಡಾಯ ಅಭ್ಯರ್ಥಿಯೇ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಹೇಳಿರೋದು. ದಾವಣಗೆರೆ ದಕ್ಷಿಣದಿಂದ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಸಾದಿಕ್ ಪೈಲ್ವಾನ್ ಶಕ್ತಿ ಪ್ರದರ್ಶಿಸಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ ಪೈಲ್ವಾನ್. ನೋಡಿ ಇಲ್ಲಿ ಪೈಲ್ವಾನ್ನ ಹೆಂಗೆ ಎತ್ಕೊಂಡ್ಬರ್ತಿದ್ದಾರೆ ಅಂತ. ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇರೋದು ಪೈಲ್ವಾನಲ್ಲಿ. ಪೈಲ್ವಾನ್ ಜೊತೆಗೆ ಅನೇಕರು ಸಾಥ್ ಕೊಟ್ಟಿದ್ದಾರೆ. ನಮ್ಮದೇ ಗೆಲುವು ಅನ್ನುವಂಥ ವಿಶ್ವಾಸವನ್ನು ಸಾದಿಕ್ ಪೈಲ್ವಾನ್ ವ್ಯಕ್ತಪಡಿಸ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ಗೆ ಈ ಸಾರಿ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಅಲ್ಲಿನ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದು ಯಾವ ಮಟ್ಟಿಗೆ ಶಾಮನೂರು ಸಮರ್ಥಗೆ ಕಂಟಕವಾಗ್ಬೋದು, ಸವಾಲಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಇವರು ನಮ್ಮ ಜೊತೆ ಅವ್ರು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಬಂಡಾಯ ಅಭ್ಯರ್ಥಿಯಾಗಿ ತಾವು ನಾಮಪತ್ರ ಸಲ್ಲಿಕೆ ಮಾಡಿರುವಂಥದ್ದು. ಸರ್, ಮುಂದಿನ ನಿಲುವುಗಳೇನು ಸರ್ ತಮ್ಮದು? ನಿಲುವು ನಮ್ಮದು ಗಟ್ಟಿ ಸರ್.
ಕಣದಲ್ಲಿ ನಾವು ರಣರಂಗ ಮೈದಾನದಲ್ಲಿ ನಾವು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯೋದಿಲ್ಲ, ನಾವು ಉಳಿತೀವಿ. ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಆಯಿಂದ ವರ್ಗದವರು ಅಲ್ಪಸಂಖ್ಯಾತರು ನಮ್ಮ ಗೆಲುವು ಖಚಿತ ಅಂಥೇಳಿ ನಾನು ಇವತ್ತು ನಾಮಿನೇಷನನ್ನು ಬಂಡಾಯ ಅಭ್ಯರ್ಥಿ ಅಂಥೇಳಿ ನಾನು ಅರ್ಜಿ ಹಾಕಿದ್ದೀನಿ. ನನಗೆ ಜನ ಗುರುತಿಸಿದ್ದಾರೆ, ನಾನು ಗೆಲ್ತೇನೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ತಮ್ಮ ಮಾಧ್ಯಮದ ಮೂಲಕ ಇದೇ ಹೇಳೋದು, ನಾನು ಯಾವ ಕಾರಣಕ್ಕೆ ಹಿಂದಕ್ಕೆ ಸರಿಯೋದಿಲ್ಲ. ಈಗ ಒಂದು ಕಡೆಗೆ ನೀವು ಬಂಡಾಯವಾಗಿ ನಿಂತಿದ್ರಿ, ಇನ್ನೊಂದು ಕಡೆಗೆ ನಿಮ್ಮ ಸಹೋದರರಂತ ಅಯ್ಯೂಬ್ ಪೈಲ್ವಾನ್ ಅವರು ಸಮರ್ಥರ ಜೊತೆಗೆ ಒಂದು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಹೇಳ್ತಾರೆ ಸರ್ ಅದಕ್ಕೆ? ಸರ್, ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಎಲ್ಲರಿಗೂ ಹಕ್ಕಿದೆ. ಎಲ್ಲ ಯಾರ ಹತ್ರ ಹೋಗಿ ಮಾತಾಡ್ಬೋದು, ವಿರೋಧ ಪಕ್ಷದವ್ರ ಹತ್ರ ಹೋಗಿ ಮಾತಾಡ್ಬೋದು, ಪರ ಇದ್ದರ ಹತ್ರ ಮಾತಾಡ್ಬೋದು. ಆ ತಮ್ಮ ಆಗಲಿ ಅವನ ಜೀವನದ ಪರವಾಗಿರ್ತಾನೆ, ನನ್ನ ಜೀವನ ನನ್ನ ಪರವಾಗಿರ್ತಾನೆ. ಅದು ವೈಯಕ್ತ ಅವ್ರವ್ರ ಪರವಾಗಿ ಅವ್ರು ಮಾಡ್ಕೊತಾರೆ. ನಾವು ಅದರಲ್ಲಿ ನಾವೇನು ಅಪಶಕ ಮಾಡ್ತಾ ಇಲ್ಲ. ನಾವೆಲ್ಲ ನಾವು ಒಂದೇ ತಾಯಿ ಮಕ್ಕಳು. ಅಯ್ಯೂಬ್ ಪೈಲ್ವಾನ್ರು ನಾವು ಅಣ್ತಂಗಳು. ನಾನು ಎಲ್ಲರಿಗಿಂತ ಹಿರಿಯನು, ಅವ್ನು ಭಾಳ ಚಿಕ್ಕನು. ಅವನಿಗೆ ದೇವ್ರು ಚೆನ್ನಾಗಿ ಹೇಳಿ, ನನಗೂ ದೇವ್ರು ಅವನ ಕಡೆಯಿಂದ ನನಗೆ ಚೆನ್ನಾಗಿ ಹೇಳಿ. ಸರ್, ಈಗ CM ಅವರು ಆಗಲೇ ಒಂದು ಮಾತು ಹೇಳಿದ್ರು, ಅಲ್ಪಸಂಖ್ಯಾತರು ಅಸಮಾಧಾನಗೊಂಡಿದ್ದಾರೆ, ಅವರನ್ನು ನಾವು ಸಮಾಧಾನ ಪಡಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿರ್ತದೆ ಸರ್. ನಾಳೆಗ ಅದು ಎಲ್ಲರೂ ಹೇಳ್ತಕ್ಕದ್ದು ಸಹಜ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡು ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಅದೀವಿ. ನಿಲುವು ನಮ್ಮದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ಮದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಒಂದು ವೇಳೆ ಜಮೀರ್ ಅಹ್ಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದರೂ ಒಂದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾತನಾಡಿದ್ರೆ ಏನು ಮಾಡ್ತಾರೆ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ಮ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಜಮೀರ್ ಅಹ್ಮದ್ ಅವರು ಮಾತಾಡಿದಾಗ ಅವಾಗ ನಿಮ್ಮ ಮಾಧ್ಯಮದ ಮೂಲಕ ಏನು ಇದಿಷ್ಟು ಬಂಡಾಯ ಅಭ್ಯರ್ಥಿ ಆಗಿರುವಂಥ ಸಾದಿಕ್ ಪೈಲ್ವಾನ್ ಅವರ ಮಾತಾಯಿತು. ಒಟ್ಟಾರೆಯಾಗಿ ನಾನು ಸ್ಪರ್ಧೆಯಲ್ಲಿ ಅಂತ ಇರೋದು ಪಕ್ಕ. ಆದರೆ ಯಾರು CM ಅವ್ರಿಗೆ ಹೇಳಿದ್ರೆ ನಾನೇನು ಬಾಯಲ್ಲಿ ಲಾಲಿಪಾಪ್ ಇಟ್ಕೊಂಡಿಲ್ಲ, ನೀವು ನನ್ನನ್ನು ಸಮಾಧಾನ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಬೇಡಿ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದೇವ್ರು ಚೆನ್ನಾಗಿ ಹೇಳಿ, ನನಗೂ ದೇವ್ರು ಅವನ ಕಡೆಯಿಂದ ನನಗೆ ಚೆನ್ನಾಗಿ ಹೇಳಿ. ಸರ್, ಈಗ CM ಅವರು ಆಗಲೇ ಒಂದು ಮಾತು ಹೇಳಿದ್ರು, ಅಲ್ಪಸಂಖ್ಯಾತರು ಅಸಮಾಧಾನಗೊಂಡಿದ್ದಾರೆ, ಅವರನ್ನು ನಾವು ಸಮಾಧಾನ ಪಡಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿರ್ತದೆ ಸರ್. ನಾಳೆಗ ಅದು ಎಲ್ಲರೂ ಹೇಳ್ತಕ್ಕದ್ದು ಸಹಜ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡು ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಅದೀವಿ. ನಿಲುವು ನಮ್ಮದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ಮದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಒಂದು ವೇಳೆ ಜಮೀರ್ ಅಹ್ಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದರೂ ಒಂದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾತನಾಡಿದ್ರೆ ಏನು ಮಾಡ್ತಾರೆ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ಮ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಜಮೀರ್ ಅಹ್ಮದ್ ಅವರು ಮಾತಾಡಿದಾಗ ಅವಾಗ ನಿಮ್ಮ ಮಾಧ್ಯಮದ ಮೂಲಕ ಏನು ಇದಿಷ್ಟು ಬಂಡಾಯ ಅಭ್ಯರ್ಥಿ ಆಗಿರುವಂಥ ಸಾದಿಕ್ ಪೈಲ್ವಾನ್ ಅವರ ಮಾತಾಯಿತು. ಒಟ್ಟಾರೆಯಾಗಿ ನಾನು ಸ್ಪರ್ಧೆಯಲ್ಲಿ ಅಂತ ಇರೋದು ಪಕ್ಕ. ಆದರೆ ಯಾರು CM ಅವ್ರಿಗೆ ಹೇಳಿದ್ರೆ ನಾನೇನು ಬಾಯಲ್ಲಿ ಲಾಲಿಪಾಪ್ ಇಟ್ಕೊಂಡಿಲ್ಲ, ನೀವು ನನ್ನನ್ನು ಸಮಾಧಾನ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಬೇಡಿ ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.